ನನ್ನ ಬ್ಯಾಡ್ ಲಕ್ ಏನಂದರೆ ನಾನು ಡಿಗ್ರಿ ಕಾಲೇಜ್ ಆದಮೇಲೆ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಳ್ಳೆ ಕಂಟೆಂಟ್ ಸಿಕ್ತು ನಂಗೆ. ಮದುವೆ ಗಂಡು ಪ್ರಶಾಂತ್ ಕುಮಾರ್, ವಿದ್ಯಾ ಹೆಣ್ಮಗಳು ಮದುವೆ ಹೆಣ್ಣು ಆ್ಯಂಡ್ ಅವ್ರದ್ದು ಲವ್ ಮ್ಯಾರೇಜ್. ಸರ್ ನಮ್ಗೊಂದು ಫೋಟೋ ತೆಗಿತೀರಾ ಸರ್? ತಗೊಳ್ಳೋಣ ಅಂತ ಬಂದೆ. ಊಟ ಬರುತ್ತೆ. ಬರ್ಗೆಟ್ಟಿರೋಳು ಬೇಕು ಅಂದರೆ ಕಾಯ್ತಾ ಇರ್ತಾಳೆ. ನೋಡಿ ಗೈಸ್ ಯಾರು ಬಂದಿದ್ದಾರೆ ನೋಡಿ ಗೈಸ್. 20 ದೋಸೆ ತಿಂದ್ಬಿಟ್ಟು ವಾಕಿಂಗ್ ಮಾಡಕ್ಕೆ ಹೋಗ್ತಿದ್ದೀವಿ ಎಲ್ಲರೂ. ಮದುವೆ ಆಗಾಯ್ತು. ಮಧ್ಯರಾತ್ರಿ 1:15 ದೋಸೆ ತಿಂತಾರೆ. ಇವರು ನಮ್ಮ ಬೆಸ್ಟ್ ಫ್ರೆಂಡ್. ಹೊರಗಡೆ ಹೆಂಗೋರ ಅಂತ ಮದುವೆ ಹೆಣ್ಣು ಮಾತಾಡ್ಸಿಲ್ಲ ತಿನ್ನಕ್ ಬಂದ್ಬಿಟ್ಟಾರೆ ಇಬ್ರು. ಹೆಣ್ಮಗು ಅಲ್ಲ ಮದುವೆ ಹೆಣ್ಣ ತರಿಸ್ತೀವಿ. ಹೆಣ್ಮಗು ಮದುವೆ ಆಗೋಯ್ತು. ತಳಿ 15 ದಿನ ತಿಂಗಳು 3 ದಿನ ತಲೆ ಮೇಲೆ ವಿಗ್ ಹಾಕೊಂಡವಳೆ. ಮದುವೆ ಮುಗೀತು, ಎಲ್ಲರೂ ಬಾಯಲ್ಲಿ ಬಟ್ಟೆ ಆಗೋಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಗೈಸ್ ಇವತ್ತು ವೀಕೆಂಡ್, ನಾವು ಎಲ್ಲೂ ಹೋಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ, ನೋಡಿರ್ತೀರ. ಆದರೂ ಹೇಳ್ತೀನಿ, ನಾನು ಹೋಗ್ತಾ ಇರೋದು ನನ್ನ ಡಿಗ್ರಿ ಕಾಲೇಜ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಮದುವೆಗೆ. ಆ್ಯಕ್ಚುಲಿ ನೆನ್ನೆನೇ ಹೋಗ್ಬೇಕಾಯಿತು, ಬಟ್ ನಮಗೆ ರಜೆ ಇರಲಿಲ್ಲ. ಬೆಸ್ಟ್ ಫ್ರೆಂಡ್ ಮದುವೆ ಅಂದಮೇಲೆ ಎಲ್ಲ ಸ್ವಲ್ಪ ದಿನ ಮುಂಚೆನೇ ಹೋಗ್ತಾರೆ. ಸೊ ನಮಗೆ ರಜೆ ಇಲ್ಲ, ಅದಕ್ಕೆ ನಾವು ಇವತ್ತೇ ರಿಸೆಪ್ಷನ್. ಇವಾಗೆ ಹೋಗ್ತಾಯಿದ್ದೀನಿ ರೆಡಿ ಆಗಿಬಿಟ್ಟು. ಆ್ಯಂಡ್ ಅದರಲ್ಲೂ ಕನ್ಫ್ಯೂಷನ್ಸ್ ಇತ್ತು. ಫಸ್ಟ್ 3 ಜನ ಹೋಗೋಣ ಅಂತಿತ್ತು. 3 ಜನ ಗಾಡೀಲಿ ಆಗಲ್ಲ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಕ್ಯಾಬಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಕ್ಯಾಬಲ್ಲಿ ಇಲ್ಲಿಂದ ಹೋಗಿ ಬರೋಕ್ಕೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದರ ಒಬ್ಬರು ಡ್ರಾಪ್ ಆದರು. ಇವಾಗ ನಾನು ಹೋಗಿ ನೈಟ್ ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಬರೋದು. ಸೊ ಅವ್ರ ಮನೇಲಿ ಅಲೋ ಮಾಡೋ ನೈಟ್ ಅಲ್ಲೇ ಸ್ಟೇ ಮಾಡೋಕ್ಕೆ ಅಂದ್ಬಿಟ್ಟು ಒಬ್ಬರು ಡ್ರಾಪ್ ಆದರು, ನಾನು ನಾಳೆ ಬರ್ತೀನಿ ಅಂತ. ಆ್ಯಂಡ್ ಇನ್ನೊಬ್ಬರು ಫೋನ್ ಮಾಡ್ತೀನಿ ಅಂದರು, ಫೋನೇ ಮಾಡಿಲ್ಲ. ಸೊ ಇವಾಗ ನಾನು ಒಬ್ಬನೇ ಗಾಡೀಲಿ ಹೋಗ್ತಾಯಿದ್ದೀನಿ. ಯಾರು ಬಂದಿಲ್ಲ ಅಂದರೂ ನಾನು ಹೋಗ್ತೀನಿ ಅಷ್ಟೇ. ಇಲ್ಲ ಅಂದರೆ ಮದುವೆ ಹೆಣ್ಣು ನನ್ನ ಸಾಯಿಸ್ಬಿಡ್ತಾರೆ. ಹೇಳೋರೆ ಬರಲೇಬೇಕು ಅಂತ. ಯಾರು ಅಂತ ಗೊತ್ತಾಗುತ್ತೆ ನಿಮಗೂ. ಬನ್ನಿ ತೋರಿಸ್ತೀನಿ. ಆ್ಯಂಡ್ ನನ್ನ ಬ್ಯಾಡ್ ಲಕ್ ಏನಂದರೆ ನಾನು ಡಿಗ್ರಿ ಕಾಲೇಜ್ ಆದಮೇಲೆ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಾಂದರೆ ಇಷ್ಟರಲ್ಲಿ ನಿಮಗೆ ಗೊತ್ತಾಗ್ತಿತ್ತು. ಯಾಕಂದರೆ ಅವಳು ಅಷ್ಟೊಂದು ಮಾತಾಡ್ತಾಳೆ. ಬನ್ನಿ ಹೋಗಿ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಬರ್ಬೋದು. ನಮ್ಮ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಬರ್ಬೋದು. ಸದ್ಯ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್ ಆದರೂ ಕರೀತಾರೆ. PU ಕಾಲೇಜ್ ಸ್ಕೂಲ್ ಅವರೆಲ್ಲ ಮರೆತು ಹೋಗ್ಬಿಟ್ಟಿದ್ದೀವಿ ಯಾರ್ಯಾರು ಅಂತ. ಸ್ಕೂಲ್ ಫ್ರೆಂಡ್ಸಲ್ಲಿ ಯಾರು ಅಷ್ಟೊಂದೆಲ್ಲ ಟಚ್ಚಲ್ಲಿಲ್ಲ. ಆದರೆ ಸೋನು ಅಂತ ಒಬ್ಳಿದ್ದ, ಅವಳು ಮಾತ್ರ ಟಚ್ಚಲ್ಲಿದ್ದಾಳೆ ಅಷ್ಟೇ. ಟೈಮ್ ಚೇಂಜಸ್, ಎವ್ರಿ ಒನ್ ದಿಸ್ ಮೇಕ್ ನ್ಯೂ ಫ್ರೆಂಡ್ಸ್. ಏನೇನು ಹೇಳ್ತಾಯಿದ್ದೀನಿ ಮಾಡೋ ಥರ ಅಷ್ಟೇ. ಏನದು ಸ್ಕೂಲ್ ಆದಮೇಲೆ PU ಆದಮೇಲೆ ಇವಾಗ ಕಾಲೇಜು ಮುಗೀತು. ಇವಾಗ ಕೆಲಸಕ್ಕೆ ಹೋದ್ಮೇಲೆ ಡಿಗ್ರಿ ಫ್ರೆಂಡ್ಸ್ ಸ್ವಲ್ಪ ಟಚ್ಚಲ್ಲಿದ್ದಾರೆ ಅಷ್ಟೇ. ಈ ಸ್ಕೂಲಿಂದ ಇಲ್ಲಿವರೆಗೂ ಇರೋರಲ್ಲಿ ಯಾರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಅವರೇ ಲಕ್ಕಿ. ಇಷ್ಟು ವರ್ಷ ಟ್ರಾವೆಲ್ ಮಾಡಿ ಇನ್ನೂ ಇದ್ದಾರೆ ಅಂತ. ಸೊ ಟೈಮ್ ಆಯಿತು, ಬನ್ನಿ ಹೋಗೋಣ. ಇವಾಗ ಅಲ್ಲೋಗಿ ಸಿಗೋಣ, ನೋಡೋಣ ಯಾರು ಬರ್ತಾರೆ ಅಂತ. ಗೈಸ್ ಫುಲ್ ರೆಡಿಯಾಗಿ ಫ್ಯೂಯಲ್ ಹಾಕ್ಸ್ಕೊಂಡು ನಮ್ಮ ಗಾಡಿ ಇವಾಗ ಹೊರಡೋಣ. ಟೈಮ್ ಆಗ್ಬಿಟ್ಟೈತೆ ಆಲ್ರೆಡಿ 7:30 ಆಗ್ಬಿಟ್ಟೈತೆ. ಸ್ಟಾರ್ಟ್ ಆಗಿರುತ್ತೆ. ಗೈಸ್ ಮ್ಯಾಪ್ ನೋಡ್ಕೊಂಡು ಬಂದಿದ್ದೀನಿ. ಇನ್ನೂ ಮ್ಯಾಪ್ ನೋಡ್ಕೊಂಡೇ ಬರ್ತಾಯಿದ್ದೆ. ಆದರೆ ಇಲ್ಲಿ ಎಲ್ಲಿ ಬಂದಿದೆ ಅಂತ ನನಗಂತೂ ಗೊತ್ತಾಯ್ತಾ ಇಲ್ಲ. ಮ್ಯಾಪ್ ತೋರಿಸ್ತಾ ಇರೋದು ಇಲ್ಲಿ ಎಲ್ಲಿ ಚೌಟ್ರಿ ಇದೆ ನನಗಂತೂ ಕಾಣಿಸ್ತಾ ಇಲ್ಲ. ಯಾಕೆ ಹಿಂಗೆ ಗೂಗಲ್ ಆಂಟಿ ನೀನು ಯಾವಾಗಲೂ ಮಿಸ್ಗೈಡ್ ಮಾಡ್ತೀಯ ನನಗೆ. ಬರೀ ಇಂಥದೆಯಾ? ನನಗೆ ಮಾತ್ರ ಹಿಂಗಾಗಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಒಬ್ಬರೇ ಗಾಡಿ ಓಡಿಸ್ಕೊಂಡು ಮ್ಯಾಪ್ ನೋಡ್ಕೊಂಡು ಹೋಗೋದು ಕಷ್ಟ. ಫಸ್ಟ್ ಒಂದು ಮ್ಯಾಪ್ ಹೋಲ್ಡ್ರ್ ಹಾಕ್ಸ್ಬೇಕು.
ಆಲ್ರೆಡಿ ಎಷ್ಟಾಯ್ತು 45 ಮಿನಿಟ್ಸ್ ಆಗೈತೆ ಬಂದು. ನಾನು 1 ಕಿಲೋಮೀಟ್ರ್ ಏನಾಯ್ತು ಅಷ್ಟೇ. ಇಲ್ಲಿ ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಯಿತು. ಹೋಗೋಣ ಇವಾಗ, ಲೆಟ್ಸ್ ಗೋ ಗೈಸ್. ಫೈನಲಿ ಇಷ್ಟೊತ್ತು ಸುತ್ತಾಡ್ಕೊಂಡು ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲೂ ಸಿಗಲಿಲ್ಲ. ಆ್ಯಕ್ಚುಲಿ ಲೊಕೇಶನ್ ರಾಂಗ್ ಇದೆ ಗೂಗಲ್ ಮ್ಯಾಪ್ಸಲ್ಲಿ. ಸೊ ಅವ್ರ ಹತ್ರ ಲೊಕೇಶನ್ ಕಳಿಸ್ಕೊಂಡು ಇವಾಗ ಫೈನಲಿ ಚೌಟ್ರಿ ಹತ್ರ ರೀಚ್ ಆಗಿದ್ದೀನಿ. ಇಲ್ಲಿ ಚೌಟ್ರಿ ಹೆಸರು ಕಾಣಲ್ಲ. ಸೊ ಇವಾಗ ರೆಡಿ ಆಗ್ಬಿಟ್ಟು ಒಳಗೆ ಹೋಗೋಣ. ಬನ್ನಿ, ರೆಡಿ ಆಗೋದಿಲ್ಲ, ಎಷ್ಟು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ ಚಂದ್ರಮ್ಮ ಶಿವರಾಜ್ ಅವರು ಈ ಕಡೆ. ಅಣ್ಣ ಹಾಯ್ ಹೇಳ್ರಿ. ಮದುವೆ ಗಂಡು ಪ್ರಶಾಂತ್ ಕುಮಾರ್, ವಿದ್ಯಾ ಆರ್ ಹೆಣ್ಮಗಳು, ಸಾರಿ ಮದುವೆ ಹೆಣ್ಣು. ಇದೇ ಕನ್ವೆನ್ಷನ್ ಹಾಲ್. ಹೋಗೋಣ ಬನ್ನಿ ಇವಾಗ ಒಳಗೆ. ನಾನೇನು ಬರೀ ಒಂದು ಅವಳು ಬ್ಲಾಗ್ ಮಾಡೋ ಅಂತ ಇದ್ದ ನಮ್ಮನ್ನ ವಿದ್ಯಾನ ಮತ್ತೆ ಬರ್ತೀನಿ ಅಂತ ಹೇಳಿದ್ರಂತೆ. ಗುರು ಫೋನಲ್ಲಿ ಯಾರಿಗಾದ್ರೂ ಕೊಡಬೇಕು ಕ್ಯಾಮ್ರಾಮನ್ಗೆ ಕೊಡೋಣ ಬಿಡು. ಅಳ್ತಾನಷ್ಟೇ ಅವನು. ನನ್ನ ಕ್ಯಾಮ್ರಾಗಿಂತ ನಿನ್ನ ಫೋನ್ ದೊಡ್ಡದು. ನಿಜ ಅಲ್ಲೇ ಮೊದಲನೇ ಫ್ರೆಂಡ್. ಗೈಸ್ ಹೋಗಿ ಫೋಟೋ ತೆಗೆಸ್ಕೊಂಡು ಡೈರೆಕ್ಟ್ ಇವಾಗ ಊಟಕ್ಕೆ ಬಂದಿದ್ದೀವಿ. ಇಲ್ಲೇನು ತಗೊಳ್ಳೋಣ ಅಂತ ಬಂದೆ. ಊಟಕ್ಕೆ ಕಾಯ್ತಾ ಇದ್ದೀರಿ, ಇನ್ನು ನಮ್ಗೆ ಅವ್ರ ಊಟನೇ ಆಗಿಲ್ಲ. ಊಟ ಬರುತ್ತೆ. ಬರ್ಗೆಟ್ ಇರೋಳು ಬೇಕು ಅಂತಾನೆ ಕಾಯ್ತಾ ಇರ್ತಾಳೆ. ಇವಾಗ ಎಲ್ಲರಿಗೂ ಹೊಟ್ಟೆ ಎಷ್ಟೈತೆ, ಅದಕ್ಕೆ ಫಸ್ಟ್ ಊಟ ಮಾಡ್ಬಿಟ್ಟು ಆಮೇಲೆ ಎಲ್ಲರೂ ಮಾತಾಡೋಣ. ತಲೆ ನೋಡಿ ಇವಾಗೆಲ್ಲ ತೋರಿಸ್ತಾ ಇರುತ್ತೆ. ದೋಸೆ, ಚಟ್ನಿ, ಪಾಯಸ, ಬಜ್ಜಿ, ಏನೋ ಸ್ವೀಟು ಅಷ್ಟೇ, ಇನ್ನೂ ಬರುತ್ತೆ. ಗೈಸ್ ಊಟ ಎಲ್ಲ ಮಾಡಿಕೊಂಡು ಇವಾಗ ರೂಮ್ಗೆ ಹೋಗ್ತಾಯಿದ್ದೀವಿ. ಎಲ್ಲ ಬಟ್ಟೆ ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ನೈಟ್ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಹೋಗೋದು. ಆ್ಯಂಡ್ ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಜನ ಇರ್ತಾರಂತೆ, ಇನ್ನು ಸ್ವಲ್ಪ ಜನ ಹೋಗ್ತಾರೆ. ಸೊ ಯಾರ್ಯಾರು ಇರ್ತಾರೆ ಯಾರು ಇರೋಲ್ಲ ಗೊತ್ತಿಲ್ಲ. ನಾವು 1 ಅವರ್ ಆದಮೇಲೆ ಎಲ್ಲ ಹೋಗ್ತಾರೆ, ಆಮೇಲೆ ನೋಡೋಣ ಯಾರು ಇರ್ತಾರಂತ, ಆವಾಗ ಫ್ರೀಯಾಗಿ ಮಾತಾಡ್ಬೋದು. ಸೊ ಚೌಟ್ರಿ ನೋಡಿ ಹಿಂಗಿದೆ, ಸಖತ್ತಾಗಿದೆ ಚೌಟ್ರಿ ಮಾತ್ರ. ಸಾರಿ, ಇಟ್ಸ್ ನಾಟ್ ಚೌಟ್ರಿ, ಇಟ್ಸ್ ಕನ್ವೆನ್ಷನ್ ಹಾಲ್. ಚೌಟ್ರಿ ಇದೆ ಕನ್ವೆನ್ಷನ್ ಹಾಲ್. ಆ ಕಡೆ ಊಟ ಇದೆ. ಮದುವೆ ಗಂಡು ಮದುವೆ ಹೆಣ್ಣು. ಸೊ ಇವಾಗ ರೂಮ್ಗೆ ಹೋಗಿ ಬ್ಯಾಗೆಲ್ಲ ಇಟ್ಬಿಟ್ಟು ಬರೋಣ ಬನ್ನಿ. ಮತ್ತೆ ರೂಮ್ಗೆಲ್ಲ ಹೋಗಿ ಬ್ಯಾಗೆಲ್ಲ ಇಟ್ಬಿಟ್ಟು ಇವಾಗ ಎಲ್ಲ ಫೋಟೋ ಶೂಟ್ ಮಾಡಿಸ್ತವ್ರೆ. ಇಲ್ಲಿ ನೋಡಿ ನಮ್ಮ ಕ್ಯಾಮ್ರಾಮನ್ ಫೋಟೋ ತೆಗಿತವ್ರೆ. ಸರ್ ನಮ್ಗೊಂದು ಫೋಟೋ ತೆಗಿತೀರಾ ಸರ್? ಇದು ಆಕ್ಚುಲಿ ಚೆನ್ನಾಗಿರೋದು. ಎಷ್ಟು ಒಂದು ಫೋಟೋ? ಬಿಸಾಕು ಹಂಗೆ ಹೊಡಿ ಹೊಡೆದಾಕು. ಹೊಸ ಫೋನ್ ಕೊಡ್ಸೋಕೆ ಹೇಳು. ಗೈಸ್ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ, ಮುಗಿಸ್ತಾ ಇದ್ದೀವಿ. ನಾವಿಲ್ಲಿ ಟಯರ್ಡ್ ಆಗಿದ್ದೀವಿ, ನಿದ್ದೆ ಮಾಡ್ಬೇಕು. ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ. ಇಲ್ಲಿ ದೊಡ್ಡ ಕುಡುಕಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಗುರು ಎಲ್ಲ ನೋಡ್ತಾರೆ ವಿಡಿಯೋ. ಇಲ್ಲಿ ಇವಳು ನಮ್ಮ ಬೇಬಿ. ನಾನು ಹಿಂಗೆ ಹಾಕ್ತೀನಿ ನಿಜ ವಿಡಿಯೋಲಿ, ನಾನು ಲಾಗಲ್ಲಿ ಹಾಕ್ತೀನಿ. ನನ್ನ ಡ್ಯಾನ್ಸರು, ನಾನು ಇವಳು ಕಪಲ್ಸ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾನು ಲಾಗಲ್ಲಿ ಹಾಕ್ತೀನಿ. ಇವಳು ನನ್ನ ಹೆಂಡತಿ. ಒಳ್ಳೆ ಕಂಟೆಂಟ್ ಸಿಕ್ತು ನಂಗೆ. ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಅಲ್ಲಿ ಏನೋ ಮಾಡ್ತಾ ಇದೀಯಾ? ಹೊಸ ಮದುವೆ ಕಂಡು ಮದುವೆ ಆಗಾಯ್ತು. ನೀನ್ ಹಾಕ್ಗುರು, ಮದುವೆ ಗಂಡಿಗೆ ಹಾಕ್ಗುರು. ಏಯ್ ಮದುವೆ ಎಲ್ಲೋ ಗೈಸ್. ಇವಾಗ ಹೆಣ್ಮಗು ಅಂತ
ಹೆಣ್ಮಗು ಅಂತ ಸಾರಿ ಮದುವೆ ಹೆಣ್ಮಗು ಅಲ್ಲ ಮದುವೆ ಹೆಣ್ಣ ತೋರಿಸ್ತೀವಿ. ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು. ಇವರೆಲ್ಲ ಮದುವೆ ಹೆಣ್ಣು. ಆಯ್ ಹೇಳು ಆಯ್. ಹೋಗ್ತಿದ್ದಾಳೆ ಇವಾಗ ಎಂಗೇಜ್ಮೆಂಟ್ ಆಯ್ತು. ಏಯ್ ಮದುವೆನೇ ಆಗೋಯ್ತು, ಸಾರಿ ರಿಸೆಪ್ಷನ್ ಆಯ್ತು. ಇವಳು ಕುಳ್ಳಿ ಇವಳೇ ನಮ್ಮ ಕಾಲೇಜ್ ಫ್ರೆಂಡ್ ವಿದ್ಯಾ. ಇವ್ರದ್ದೇ ಮದುವೆ ಇವಾಗ ಅಷ್ಟು ಶಾಸ್ತ್ರ ಎಲ್ಲ ಐತೆ. ಆ್ಯಂಡ್ ಬೆಳಗ್ಗೆ ಮದುವೆ 10 ಗಂಟೆಗೆ ಮುಗಿಸ್ಕೊಂಡು ಹೋಗೋಣ. ಗೈಸ್ ಊಟ ಎಲ್ಲ ಮಾಡಿ ಆಚೆ ಎಲ್ಲ ರೌಂಡ್ ಹಾಕಿ ಆಲ್ರೆಡಿ ಸೌಂಡ್ ಸ್ಟಾರ್ಟ್ ಆಯಿತು. ಎಲ್ಲ ನಾಳೆಗೆ ರೆಡಿ ಮಾಡ್ತಾವ್ರೆ ಮಧ್ಯದಲ್ಲಿ ಅನಿಸುತ್ತೆ. ಡಿಸೈನ್ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಆಲ್ರೆಡಿ ಶಾಸ್ತ್ರ ಸ್ಟಾರ್ಟ್ ಆಗೈತೆ. ಶಾಸ್ತ್ರ ಮಾಡ್ತಾವ್ರೆ ಗೈಸ್. ಮದುವೆಂದು ಅರ್ಶಿನ ಶಾಸ್ತ್ರ ಆಯಿತು. ಇವಾಗ ಮದುವೆ ಗಂಡಗೆ ಮಾಡ್ತಾವ್ರೆ. ನಾವು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ. ಇನ್ನು ಸ್ಟಾರ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಅವಾಗಿಂದ ನಡೀತೈತೆ, ಬಟ್ ಸೌಂಡ್ ಐತೆ ಅಂತ ವ್ಲಾಗ್ ಮಾಡ್ತಾ ಇಲ್ಲ. ಸೌಂಡ್ ಕಮ್ಮಿ ಆದಾಗ ಮಾತ್ರ ವ್ಲಾಗ್ ಮಾಡ್ತೀವಿ. ಇನ್ನೂ ಪೂಜೆ ಮಾಡ್ತಾವ್ರೆ. ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆದಮೇಲೆ ವಿಡಿಯೋ ಮಾಡ್ತಾರೆ. ಬಟ್ ಕನ್ವೆನ್ಷನ್ ಹಾಲ್ ಮಾತ್ರ ಸೂಪರ್ ಆಗಿತ್ತು. ಗೈಸ್ ಅಲ್ಲಿ ಮೇಲೆ ಶಾಸ್ತ್ರ ಮಾಡ್ತಾವ್ರೆ. ಇಲ್ಲಿ ನಮ್ಮ ಗುರು ನೋಡಿದ್ರೆ ನಮ್ಗೆ ದೋಸೆ ಬೇಕು ಅಂದ್ಬಿಟ್ಟು ಇವಾಗ ದೋಸೆ ಹಾಕ್ಸ್ತವ್ರೆ ಇವ್ರ ಹತ್ರ. ಪಾಪ ಅವ್ರು ನಮ್ಗೆ ಇವಾಗ ದೋಸೆ ಹಾಕ್ಕೊಡ್ತಾವ್ರೆ. ಟೈಮ್ ಎಷ್ಟು ಬರ್ತದೆ ಇವಾಗ ನೋಡಿ, 1:24 ಮಸಾಲೆ ದೋಸೆ ಹಾಕಿಸ್ಕೊಂಡು ಇವಾಗ ತಿಂತಾವ್ರೆ. ಈರುಳ್ಳಿ ದೋಸೆ ಹಾಕ್ತಾವ್ರೆ ನಮಗೋಸ್ಕರ. ಆಯ್ತಾ? ಸೊ ನಾವು ಇವಾಗ ಅದು ಬಿಸಿ ದೋಸೆ ತಿನ್ನೋಣ. ಈರುಳ್ಳಿ ದೋಸೆ ನಾವು ಇವಾಗ ಈರುಳ್ಳಿ ದೋಸೆ ತಿನ್ನೋಣ. ಇಲ್ಲಿ ನೋಡಿ ಯಾರಿದ್ದಾರೆ. ಇವರು ನಮ್ಮ ಬೆಸ್ಟ್ ಫ್ರೆಂಡ್. ಹಾಯ್. ನಿಂಗೆ ಬೇಕಾ ದೋಸೆ? ನಾವು ಆನಿಯನ್ ದೋಸೆ ತಿನ್ನೋಣ ಇವಾಗ. ಆಲೂಗಡ್ಡೆ ಬೊಂಡಾಗಿ ರೆಡಿ ಆಯ್ತು ದೋಸೆ. ಗೈಸ್ ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ ನೋಡಿದ್ದೀರಾ. ಇವ್ರು ನಮ್ಮ 3ನೇ ಬೆಸ್ಟ್ ಫ್ರೆಂಡು ಅಷ್ಟೇ. ಇನ್ನು ಯಾರಿಲ್ಲ, 3 ಜನ ಇರೋದು. ಬೇರೆ ಯಾರು ಬೆಸ್ಟ್ ಫ್ರೆಂಡ್ಸ್ ಇಲ್ಲ, ಎಲ್ಲ ಫ್ರೆಂಡ್ಸ್ ಅಷ್ಟೇ. ನನ್ನ ನೇಮ ನಾನು ರೀ ಮೈ ಫ್ರೆಂಡ್ಸ್ ಡೈಮಂಡ್ಸ್. ಅವರಿಬ್ಬರು ಬಂದಿಲ್ಲ, ಯಾಕಂದರೆ ಅವ್ರು ನೈಟ್ ಹಾಲ್ಟ್ ಆಗಲ್ವಂತೆ. ಅವ್ರ ಮನೇಲಿ ಬೈತಾರೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಬನ್ನಿ ಅಂತಂದೆ. ಇಲ್ಲ ದೂರ ಇದೆ, ಅದಕ್ಕೆ ಮತ್ತೆ ಬಂದಮೇಲೆ ಹೋಗೋಕ್ಕಾಗಲ್ಲ, ಬಸ್ಸು ಸಿಗೋಲ್ಲ. ಸೊ ಯಾಕೆ ರಿಸ್ಕ್ ಅಂದ್ಬಿಟ್ಟು ಬೆಳಗ್ಗೆ ಬರೋಕ್ಕೆ ಹೇಳಿದ್ದೀನಿ. ಅವರಿಬ್ಬರು ಬೆಳಗ್ಗೆ ಬರ್ತಾರೆ. ಬೆಳಗ್ಗೆ ಬಂದಮೇಲೆ ಎಲ್ಲ ಒಟ್ಟಿಗೆ ಹೋಗ್ತೀವಿ ಅಷ್ಟೇ. ಇವಾಗ ನಮಗೋಸ್ಕರ ಅಣ್ಣ ದೋಸೆ ರೆಡಿ ಮಾಡ್ತವ್ರೆ. ಎಲ್ಲ ಈರುಳ್ಳಿ ದೋಸೆ ರೆಡಿ ಮಾಡ್ತಾರೆ ಗೈಸ್. ಅಲ್ಲಿ ಶಾಸ್ತ್ರ ಮಾಡ್ತಾರೆ. ಇಲ್ಲಿ 1:15 ದೋಸೆ ಮಧ್ಯರಾತ್ರಿ 1:15 ದೋಸೆ ತಿಂತಾರೆ. ಇವಾಗ ಒಳಗೋಗಿರುತ್ತೆ ಅದಕ್ಕೆ. ಟೈಮ್ 2 ಗಂಟೆ. ಇವಾಗ 20 ದೋಸೆ ತಿಂದ್ಬಿಟ್ಟು ವಾಕಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ ಎಲ್ಲರೂ. ವಾಕಿಂಗ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ. ಆ್ಯಕ್ಚುಲಿ ಶಾಸ್ತ್ರ ಮುಗೀತು, ಅಷ್ಟೊಂದು ಶಾಸ್ತ್ರ. ಸೊ ಎಲ್ಲ ವಾಕಿಂಗ್ ಮಾಡ್ತಾಯಿದ್ದೀವಿ ಇವಾಗ. ವಾಕಿಂಗ್ ಮಾಡಿಕೊಂಡು ಮತ್ತೆ
ಮತ್ತೆ ಹೋಗಿ ಮಲ್ಕೊಳ್ಳೋದೇ ಇಲ್ವೋ ಗೊತ್ತಿಲ್ಲ, ನೋಡೋಣ. ರೂಮ್ ಸಿಕ್ಕಿದೆ, ಮಲ್ಕೊಂಡ್ರೆ ಮಲ್ಕೊತೀವಿಲ್ಲ ಅಂದರೆ ಹಂಗೆ ಇಷ್ಟ ಇರ್ತದೆ. ಬೆಳಗ್ಗೆ ಮುಗಿಸ್ಕೊಂಡು ಹೋಗೋದು. ಗುರು ನೀರು ಬೇಕಾ? ಬೇಡ ಗುರು. ಗೈಸ್ ಯಾವ ರೇಂಜಿಗೆ ಕಷ್ಟಪಡ್ತಾವ್ರಿ ಇಲ್ಲಿ. ನಾಳೆಗೆ ರೆಡಿ ಆಗೋಯ್ತು ಆಲ್ರೆಡಿ. ಬೆಳಗ್ಗೆ ಎಷ್ಟು ಗಂಟೆಗೆ ಮರ್ತಾಯ್ತು, 9:30 10:30 ಎರಡರಲ್ಲಿ ಒಂದು ಟೈಮು ನಾನು ನೋಡಿಲ್ಲ. ಅಷ್ಟರಲ್ಲಿ ರೆಡಿ ಆಗಿರುತ್ತೆ. ಅಷ್ಟರಲ್ಲಿ ಮದುವೆನೇ ಮುಹೂರ್ತ ತಾಳಿ ಕಟ್ಟಿಬಿಟ್ಟಿರ್ತಾರೆ. ನನ್ನ ಫ್ರೆಂಡ್ ಮದುವೆ ಆಗೋಯ್ತು. ಆ್ಯಂಡ್ ಅವ್ರದ್ದು ಲವ್ ಮಾಡಿ ಮನೇಲಿ ಒಪ್ಪಿಸಿ ಮದುವೆ ಆಗಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಗುಡ್. ಯಾರೇ ಲವ್ ಮಾಡಿದ್ರು ಮನೇಲಿ ಒಪ್ಪಿಸಿದ್ರೆ ಅವ್ರು ಒಪ್ಕೋತಾರೆ. ಅವಾಗ ಎಲ್ಲರೂ ಏನಂತಾರೆ, ಎಲ್ಲರ ಜೊತೆ ಸೇರಿ ಮದುವೆ ಮಾಡ್ಕೊಂಬೋದು. ಇಲ್ಲ ಅಂದರೆ ನಿಮಗೆ ಗೊತ್ತು. ಸೊ ಇವಾಗ ನಾವು ಗೇಮ್ ಆಡಬೇಕಂತೆ. ಏನು ಗೇಮ್ ಗೊತ್ತಿಲ್ಲ, ಗೇಮ್ ಆಡ್ಸೋಣ. ಆದರೆ ಅವರು ನೋಡೋಣ ಯಾವ ಗೇಮ್ ಆಡ್ತಾರೆ ಅಂತ. ನಾನು ನಿದ್ದೆ ಬರ್ತಿಲ್ಲ ಯಾರಿಗೂ. ಜ್ಯೂಸ್ ಕುಡಿತ್ಯಾ? ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಬೇಡ ಗುರು. ಹಲೋ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಮಾರ್ನಿಂಗ್ ವ್ಲಾಗ್. ನೈಟು ಎಲ್ಲ ಮಾತಾಡ್ಕೊಂಡು ಆಟ ಆಡ್ಕೊಂಡು ಮಲ್ಕೊಂಡಿದ್ದು ಆಲ್ಮೋಸ್ಟ್ 2:30 ಅನಿಸುತ್ತೆ. ಸೊ ಫುಲ್ ನಿದ್ದೆ ಮಾಡ್ಬಿಟ್ಟಿದ್ದು. ಆ್ಯಕ್ಚುಲಿ 2:30 ಮಲ್ಕೊಂಡು ಇವಾಗ 6:30 ಅಷ್ಟೇ. 2:30, 4:30, 5:30, 4 ಅವರ್ಸ್ ಮಲ್ಕೊಂಡಿದ್ದೀವಿ. ನಿದ್ದೆ ಚೆನ್ನಾಗಿ ಬಂದಿಲ್ಲ. 50-50. ಸೌಂಡ್ಗೆ ಬೇಗ ಎದ್ಬಿಟ್ಟೆ. ಇನ್ನೂ ಮಲ್ಕೊಂಡಿರ್ಬೇಕು ನನ್ನ ಫ್ರೆಂಡ್ಸು. ಸೊ ಇವಾಗ ಇನ್ನೂ ಟೈಮ್ ಐತಿ, ಇನ್ನೂ 4 ಅವರ್ ಐತಿ. ನೋಡೋಣ, ಇನ್ನೂ ಮಲ್ಕೊಂಡ್ಬಿಡ್ತೀನಿ. ಬಟ್ ಇವೆಲ್ಲ ರೂಮ್ಗೆ ಹೋಗಿ ಮಲ್ಕೊಬೇಕು. ಇಲ್ಲೆಲ್ಲ ನಾ ಹಾಲಲ್ಲೇ ಮಲ್ಕೊಂಬಿಟ್ಟಿದ್ದೆ ಮಾತಾಡ್ಕೊಂಡು ಎಲ್ಲರೂ. ರೂಮ್ಗೆ ಹೋಗಿ ಮಲ್ಕೊಂಡು ಮತ್ತೆ ರೆಡಿ ಆಗಬೇಕು. ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಇವಾಗ ನೋಡೋಣ ಯಾರು ಬರ್ತಾರೆ ಅಂತ. ನನ್ನ ಬೆಸ್ಟ್ ಫ್ರೆಂಡ್ಸು ಬರ್ತಾರೆ ಇಬ್ಬರು. ನೈಟ್ ಯಾರು ಬರೋಕ್ಕಾಗಿಲ್ಲ, ಅವರೆಲ್ಲ ಇವಾಗ ಬೆಳಗ್ಗೆ ಬರ್ತಾರೆ. ನೋಡೋಣ ಯಾರು ಬರ್ತಾರೆ ಅಂತ. ಎಲ್ಲರನ್ನೂ ಸಿಕ್ಕಿ ಮಾತಾಡ್ಸೋಣ. ಇವನು ಇಲ್ಲೇ ಮಲ್ಕೊಂಬಿಟ್ಟವನು. ನಾನು ಇಲ್ಲಿ ಮಲ್ಕೊಂಡಿದ್ದೆ, ಆಮೇಲೆ ಇಲ್ಲಿ ಮಲ್ಕೊಂಡೆ, ಆಮೇಲೆ ಅಲ್ಲಿ ಮಲ್ಕೊಂಡೆ, ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಮಲ್ಕೊಂಡೆ. 4 ಕಡೆ 5ನೇ ಕಡೆ ಎಲ್ಲ ಪ್ಲೇಸ್ ಚೇಂಜ್ ಮಾಡಿ ಎಲ್ಲೂ ನಿದ್ದೆ ಬರ್ತಿರ್ಲಿಲ್ಲ. ಲಾಸ್ಟಲ್ಲಿ ಸೋಫಾ ಇತ್ತು, ಸೋಫಾ ಮೇಲೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದೆ. ನೋಡೋಣ ಹೆಂಗೆ ಲಾಗ್ ಅಪ್ಲೋಡ್ ಮಾಡೋದು. ಜಾಸ್ತಿ ಇದ್ದರೆ 2 ಪಾರ್ಟ್ಸ್, ಇಲ್ಲ ಅಂದರೆ ಸಿಂಗಲ್ ಪಾರ್ಟ್. ಹೆಂಗಾದ್ರೆ ಹಂಗೆ ನೋಡೋಣ. ಸಿಗೋಣ ಆಮೇಲೆ ರೆಡಿ ಆದ್ಮೇಲೆ. ಓಕೆ ಫ್ಯಾಮ್, ರೆಡಿ ಆಗ್ಬಿಟ್ಟು ನಾವು ಇವಾಗ ಆಚೆ ಬಂದಿದ್ದೀವಿ. ಇನ್ನೂ ಎಲ್ಲ ರೆಡಿ ಆಗ್ತಾವ್ರೆ. ಆ್ಯಂಡ್ ಬ್ರೇಕ್ಫಾಸ್ಟ್ ರೆಡಿ ಆಗೈತೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ. ಎಲ್ಲರೂ ಬಂದಮೇಲೆ ಇನ್ನೂ ಎಷ್ಟೊತ್ತು ಟೈಮ್, ಇನ್ನು 1 ಅವರ್ ಏನೋ ಐತೆ. 1 ಅವರ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಹೋಗೋಣ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಇವಾಗ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಹೆಂಗೆ ಬರುತ್ತೆ ಅಂತ ತಗೊಂಡು ಹೋಗೋಣ ಬನ್ನಿ. ಗೈಸ್ ಏನದು ಟಿಫನ್ ಮಾಡಬೇಕು ಇವಾಗ. ಆ್ಯಂಡ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಬರ್ತಾವ್ರೆ, ಅದಕ್ಕೆ ಅವ್ರನ್ನ ರಿಸೀವ್ ಮಾಡ್ಕೊತಾ ಇದ್ದೀನಿ. ಮದುವೆ ಆ್ಯಂಡ್ ಬ್ಯುಸಿ ಆಗೋರು, ಅದಕ್ಕೆ ನಾನೇ ರಿಸೀವ್ ಮಾಡ್ಕೊತಾ ಇದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವ ಕಡೆ ಬರ್ತಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ಮುಂದೆ ಹೋಗಿದ್ದಾರೆ ಅನ್ಸುತ್ತೆ ಅವರು. ಸೊ ಈ ಕಡೆ ನನ್ನ ಪ್ರಕಾರ ಅಲ್ಲೊಂದು ಆಟೋ ಬರ್ತೈತೆ, ಆ ಆಟೋಲ್ಲೇ ಬರ್ತಾವ್ರೆ ಅನ್ಸುತ್ತೆ. ನೋಡೋಣ, ನಾವು ಬಂದಮೇಲೆ ಹೋಗಿ ಟಿಫನ್ ಮಾಡಿಕೊಂಡು
ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬೇಕನ್ಸುತ್ತೆ ಇವಾಗ. ಹೋಗ್ಬಿಟ್ಟು ಇವಾಗ ಆಟಲ್ಲಿ ಬಂದಿದ್ದಾರೆ ಆಲ್ರೆಡಿ, ಇಳಿತವ್ರಿ. ನೋಡಿ ಗೈಸ್, ಯಾರು ಬಂದಿದ್ದಾರೆ ನೋಡಿ ಗೈಸ್. ಮನೇಲಿ ಬಿಟ್ಟಿಲ್ಲ ಅಂತ ಇವಾಗ ಬಂದವ್ರೆ. ನನಗೋಸ್ಕರ ಗಿಫ್ಟ್ ತಂದವ್ರು ಕುಡಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟೆಂಪಲ್ಗೆ ಹೋಗ್ಬೇಕು ಅನ್ಸುತ್ತೆ. ಟೆಂಪಲ್ಗೆ ಹೋಗೋಣ, ಇಲ್ಲ ಅಂದರೆ ಗೊತ್ತಿಲ್ಲ. ಅಷ್ಟರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ 9:30 ಇರೋದು. ವೆಲ್ಕಮ್ ಟು ಮೈ ಮ್ಯಾರೇಜ್. कैसा लगा मेरा मजाक? ನಮ್ಮ ಚಿತ್ರಾನ್ನ ಬಂದೈತೆ, ಎರಡು ಚಿತ್ರಾನ್ನ ತಿಂತವ್ರೆ. ಹಾಂ ಗೈಸ್, ಬ್ರೇಕ್ಫಾಸ್ಟ್ ಆಯಿತು, ಅದೇ ಹೊಟ್ಟೆ ತುಂಬಿತು. ಡೈರೆಕ್ಟಾಗಿ ಬಂದು ಡೈರೆಕ್ಟ್ ಊಟಕ್ಕೆ ಬಂದ್ಬಿಟ್ಟವ್ರೆ. ಏನಂದೆ ಇನ್ನೊಂದ್ಸಲ ಹೇಳಿ. ಡೈರೆಕ್ಟಾಗಿ ಬಂದು ಡೈರೆಕ್ಟ್ ಊಟಕ್ಕೆ ಬಂದ್ಬಿಟ್ಟವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಒಳಗಡೆ ಹೆಂಗೋರೆ ಅಂತ ಮದುವೆ ಹೆಣ್ಣು ಮಾತಾಡ್ಸಿಲ್ಲ, ಮದುವೆ ಗಂಡು ಮಾತಾಡ್ಸಿಲ್ಲ, ಡೈರೆಕ್ಟ್ ತಿನ್ನಕ್ಕೆ ಬಂದ್ಬಿಟ್ಟವ್ರು ಇಬ್ರು. ಹೋಗೋಣ ಬನ್ನಿ. ತಗೊಳ್ಳೋ. ಅಕ್ಷತೆ ಕಾಲಕ್ಕೆ ಫೋಟೋಗೆ. ಯಾವ ಇವೆಲ್ಲ? ನಲ್ವತ್ತೆರಡು 43 ಎಲ್ಲ ಇಲ್ಲೋಡಿ 42-43 ಡಿಗ್ರಿ. ಅಲ್ಲೋಗಿ ಒಂದು ಶಾಸ್ತ್ರ ಮುಗಿಸೋಷ್ಟಕ್ಕೆ ನೆಂದೋಗಿರ್ತೀವಿ. ಮತ್ತೆ ರೂಮ್ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಬರ್ತೀವಿ. ಅದು ಆ ಕಡೆ ಕೊಟ್ಟರೆ ಗೈಸ್, ಅಲ್ಲೆಲ್ಲ ಹಾಕ್ಬಿಟ್ಟು ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ವೆಯ್ಟ್, ಇವಾಗ ಬರ್ತಾವ್ರು. ನಾವು ಊಟ ಮಾಡಕ್ಕೆ ಬಂದಿದ್ದೀವಿ. ಎಲ್ಲ ಖಾಲಿ ಐತೆ. ಫುಲ್ ಹೋಗ್ತವ್ರೆ. ಸೊ ಇವಾಗ ಏನೇನು ಸ್ಪೆಷಲ್ ಅಂತ ನೋಡೋಣ ಬನ್ನಿ ಗೈಸ್. ಇದೇನು ಲಾಡು ಬಂದಿದೆ, ಬಜ್ಜಿ ಬಂದಿದೆ, ಬ್ಯಾಟ್ ಬಂದಿದೆ, ದೋಸೆ ಬಂದಿದೆ, ಇದೇನು ಪೈನಾಪಲ್ ಪಾಯಸ ಬಂದೈತೆ. ಇನ್ನೂ ಏನೇನು ಸ್ಪೆಷಲ್ ಐತೆ, ಸಾರಿ ಇದು ಪಲ್ಯ ಎಲ್ಲ ಐತೆ, ಅದೆಲ್ಲ ನಾನು ಹಾಕ್ಸ್ಕೊಂಡಿಲ್ಲ. ಪಲಾವ್, ಮೊಸರು ಬಜ್ಜಿ, ಇದಕ್ಕೆ ಏನಂತಾರೆ ಇನ್ನೊಂದು ಹೆಸ್ರೇನೋ ಐತೆ, ರೈತ ಅನ್ನೋ ಗೊತ್ತಿಲ್ಲ ಗೈಸ್. ಅನ್ನ ರಸಂ ಬಂತು, ನೆಕ್ಸ್ಟ್ ಮಜ್ಜಿಗೆ ಬಂದೈತೆ. ಇವಾಗ ಈ ಲಾಡು ತಿನ್ನೋಕ್ಕಾಗಿಲ್ಲ, ಅದಕ್ಕೆ ಬ್ಯಾಗ್ ಒಳಗಡೆ ಹಾಕ್ಕೊಂಡು
ಮನೆಗೆ ತಗೊಂಡು ಮನೇಲಿ ತಿನ್ನೋಣ. इतने तेजस्वी लोग हैं हमारे पास. ಗೈಸ್ ಊಟ ಎಲ್ಲ ಮುಗೀತು. ವಿದ್ಯಾ ನೋಡ್ತಾರೆ, ಊಟ ಎಲ್ಲ ಸಖತ್ತಾಗಿತ್ತು. ಕೈ ತೊಳ್ಕೊಂಡು ಇವಾಗ ಈ ಬಿಸಿಲಲ್ಲಿ ಮನೆಗೆ ಹೆಂಗೆ ಹೋಗೋದೋ ಗೊತ್ತಿಲ್ಲ. ಆಲ್ರೆಡಿ ನಂಗೆ ಫುಲ್ ಸ್ವೆಟ್ ಆಗ್ತೈತೆ. ಹೋಗೋಣ ಮನೆಗೆ. ಇವಾಗ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಇವಾಗ ಓಡ್ತಾ ಇದ್ದೀವಿ. ಸೊ ಇಲ್ಲೇನೋ ಫೋಟೋಶೂಟ್ ಮಾಡ್ತಾವ್ರೆ ಅವ್ರಿಗೆ, ಗಂಡು ಹೆಣ್ಣಿಗೆ. ಅದಕ್ಕೆ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ ಬನ್ನಿ. ದೀಪು ಹೇಳ ವಿದ್ಯಾ ಹೋಗದಾ ಅಲ್ಲಿ ಹೇಳ ಅವಳಿಗೆ ವಿದ್ಯೆ ಬಾಯ್ ಬಾಯ್ ಹೊರಡ್ತೀವಿ. ಅಳ್ತಾ ಇಲ್ಲ. ಯಾರು ಅಳ್ತಾ ಇರೋದು? ಪ್ರಶಾಂತ್ ಅಣ್ಣ ಇನ್ನು 4 ರೌಂಡ್ ತಿಂದವಳು. ಯಾರು? ನೀನು ಬರ್ತೀಯ? ಬಸ್ 1:15 ಐತೆ. 1:15 ಬಸ್ ಐತೆ ಅಷ್ಟೇ ಎಂಡ್. ಓಕೆ ಬಾಯ್ ಬಾಯ್. ಬರ್ರಿ ನಾನು ತಮಿಳ್ ಅವ್ರು ಬೇಡ. ಹಾಕೊಂಡು ಅಂತ ಬೇಗ ಬೇಗ ಅಣ್ಣ ಆಡ್ತಾರೆ ಫಸ್ಟು ಮದುವೆ ಆಗೋಯ್ತು. ತಳಿ 15 ದಿನ ತಿಂಗಳು 3 ದಿನ ತಲೆ ಮೇಲೆ ವಿಗ್ ಹಾಕೊಂಡವಳೆ. ಬರೀ ಇಂಥದೆಯಾ? ಮದುವೆ ನಾವಾಯ್ತು. ಇನ್ನೇನು ಇದು ಬಪ್ಪು ಇದು ತೋರ್ಸೆ, ಈ ತಲೆ ತೋರ್ಸೆ. ಹೇರ್ ಸ್ಟೈಲ್ ಇದಾಕಿಲ್ವಾ? ಹುಡುಗಿ ಮದುವೆ ಮುಗೀತು. ಎಲ್ಲ ಬಾಯಲ್ಲಿ ಬಟ್ಟೆ ಹೋಗೈತೆ. ಓಕೆ ಫ್ಯಾಮ್, ಆಗಲೇ ಮನೆಗೆ ರೀಚ್ ಆದೆ. ಸೊ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ವ್ಲಾಗ್ ಎಂಡ್ ಮಾಡೋದು ಮರ್ತೋಗಿದ್ದೆ. ಆ್ಯಂಡ್ ದ ವ್ಲಾಗ್ ಮ್ಯಾರೇಜ್ ವ್ಲಾಗ್ ಇದು. ನನ್ನ ಬೆಸ್ಟ್ ಫ್ರೆಂಡ್ ಮ್ಯಾರೇಜ್ ವ್ಲಾಗ್. ಇಟ್ ಫೀಲ್ಸ್ ಗುಡ್. ನಮ್ಮ ಫ್ರೆಂಡ್ ಮದುವೆ ಫ್ರೆಂಡ್ಸ್ ಮದುವೆ ಅಟೆಂಡ್ ಮಾಡೋದ್ರಲ್ಲಿ ಒಂಥರ ಮಜಾ ಇದೆ, ಚೆನ್ನಾಗಿರುತ್ತೆ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ, ಎಷ್ಟು ವರ್ಷ ನಿಮ್ಮ ಜೊತೆ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್. ಮಚ್ ಲವ್. ಬಾಯ್.